ಹಾಸನದ ಧೂಮಾಕೆರೆಯಲ್ಲಿ ಮಣ್ಣು ಕುಸಿದು ಸಾವನ್ನಪ್ಪಿದ ಪ್ರಕರಣ ಶಾಂತಿಗ್ರಾಮ ಪೊಲೀಸ್ ಠಾಣೆಯಲ್ಲಿ 5 ವಿರುದ್ಧ ದೂರು ದಾಖಲಾಗಿದೆ. ನವೇಶ್ರೀ ಮಿನರಲ್ಸ್ ಮಾಲೀಕ ದೇವರಾಜು ಪುತ್ರ ಅರ್ಜುನ್ ಮೇಲೆ ದೂರು ದಾಖಲಿಸಲಾಗಿದೆ. ಪ್ರಕಾಶ್, ಶ್ರೀಧರ್ ಹಾಗೂ ಕೃಷ್ಣಮೂರ್ತಿ ಮೇಲೂ ಕೂಡ ದೂರು ದಾಖಲಾಗಿದೆ. ಮಣ್ಣು ಕುಸಿದು ಒಬ್ಬ ಸಾವು ಹಾಗೂ 4 ಜನರಿಗೆ ಗಂಭೀರವಾದಂತ ಗಾಯವಾಗಿದೆ. ನಿನ್ನೆ ಇಬ್ಬರ ಮೇಲೆ ದೂರನ್ನ ದಾಖಲು ಮಾಡೋದಕ್ಕೆ ಒತ್ತಡ ಕೂಡ ಬಂದಿತ್ತಂತೆ. ಆದರೆ ಯಾರ ಒತ್ತಡಕ್ಕೂ ಮಣಿಯದೆ 5 ಜನರ ಮೇಲೆ ದೂರನ್ನ ದಾಖಲು ಮಾಡಲಾಗಿದೆ. ಹಾಸನದ ಶಾಂತಿಗ್ರಾಮ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆಯೇ ಪ್ರಕರಣ ಕೂಡ ದಾಖಲಾಗಿದೆ. ಇವರನ್ನ ಅರೆಸ್ಟ್ ಮಾಡಬೇಕು, ಮಾಡಬಾರ್ದು, ದೂರು ಕೊಡಬೇಕು, ಕೊಡಬಾರ್ದು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿದೆ. ಒತ್ತಡ ಎಲ್ಲ ಇತ್ತಂತೆ. ಬಟ್ ಫೈನಲಿ ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಶಾಂತಿಗ್ರಾಮ ಪೊಲೀಸ್ ಠಾಣೆಯಲ್ಲಿ 5 ವಿರುದ್ಧ ದೂರು ದಾಖಲಾಗಿದೆ. ನವ್ಯಶ್ರೀ ಮಿನರಲ್ಸ್ನ ಮಾಲೀಕ ದೇವರಾಜು ಹಾಗೇನೆ ಅವರ ಪುತ್ರ ಅರ್ಜುನ್ ಮೇಲೆ ಈ ಒಂದು ದೂರನ್ನ ನೀಡಲಾಗಿದೆ. ಪ್ರಕಾಶ್, ಶ್ರೀಧರ್ ಹಾಗೂ ಕೃಷ್ಣಮೂರ್ತಿ ಮೇಲೂ ಕೂಡ ಇದೇ ಸಂದರ್ಭದಲ್ಲಿ ದೂರು ದಾಖಲಾಗಿದೆ. ಮಣ್ಣು ಕುಸಿದು ಒಬ್ಬ ಸಾವನ್ನಪ್ಪಿದ್ರೆ 4 ಜನರಿಗೆ ಗಂಭೀರವಾದಂಥ ಗಾಯವಾಗಿತ್ತು. ನಿನ್ನೆ ಇಬ್ಬರ ಮೇಲೆ ದೂರು ದಾಖಲು ಮಾಡೋದಕ್ಕೆ ಒತ್ತಡ ಬಂದಿತ್ತಂತೆ. ಆದರೆ ಯಾರ ಒತ್ತಡಕ್ಕೂ ಮಣಿಯದೆ 5 ಜನರ ಮೇಲೆ ದೂರನ್ನ ದಾಖಲು ಮಾಡಲಾಗಿದೆ. ಇಬ್ಬರ ಮೇಲೆ ಮಾತ್ರ ದೂರು ದಾಖಲಿಸಿಕೊಳ್ಳಿ ಅಂತೆಲ್ಲ ಒತ್ತಡ ಹೇರಿದ್ದಾರೆ. ಆದರೆ ನ್ಯಾಯ ಸಿಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ 5 ವಿರುದ್ಧವೂ ಕೂಡ ದೂರನ್ನು ದಾಖಲಿಸಲಾಗಿದೆ. ಸೊ ಇದೀಗ ತನಿಖೆ ಮಾಡ್ತಾರೆ. ಏನೇನಾಯಿತು, ಏನೇನು ಎಡವಟ್ಟು ಮಾಡಿದ್ರು, ಒಂದು ಜೀವನೇ ಹೋಯ್ತಲ್ಲ, ಅಮಾಯಕ ಜೀವ, ಅದರ ಹೊಣೆ ಯಾರು ಹೊತ್ಕೊಳ್ತಾರೆ, ಇದೆಲ್ಲವೂ ಕೂಡ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಲಿದೆ. ಇನ್ನು ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ರು, ಅವರಿಗೆ ಟ್ರೀಟ್ಮೆಂಟನ್ನು ಮುಂದುವರಿಸಲಾಗ್ತಾ ಇದೆ. ಸದ್ಯ ಅವರ ಆರೋಗ್ಯ ಸ್ಥಿತಿ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಈ ಪ್ರಕರಣದಲ್ಲಿ ಸಾಕಷ್ಟು ಒತ್ತಡ ಕೂಡ ಇತ್ತು ಅನ್ನೋದನ್ನು ಇಲ್ಲಿ ಹೇಳಲಾಗ್ತಾ ಇದೆ. ಬಂಧಿಸಬೇಕು, ಬಂಧಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಹಾಸನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಕಾಶ್, ಈ ಪ್ರಕರಣದಲ್ಲಿ ಈ ಕಂಪ್ಲೇಂಟ್ ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲಗಳಿದ್ವು. ಈ ಪ್ರಕರಣ ಮುಚ್ಚಾಕುವಂಥ ನಿಟ್ಟಿನಲ್ಲೂ ಕೂಡ ಪ್ರಯತ್ನಗಳಾಗಿದ್ವು. ಸೊ ಹೇಗೀಗ ದೂರು ದಾಖಲಾಗಿದೆ, ದೂರಿನಲ್ಲಿ ಏನೆಲ್ಲ ಉಲ್ಲೇಖಿಸಲಾಗಿದೆ? ನೀತಿ, ಈಗಾಗಲೇ ಹಾಸನ ತಾಲೂಕಿನ ಧೂಮಗಿರಿಯಲ್ಲಿ ಕಳೆದ ತಡರಾತ್ರಿ ಅಂದರೆ ಮಣ್ಣು ಕುಸಿದು ಒಬ್ಬ ಸಾವನ್ನಪ್ಪಿದ್ದು 4 ಜನರಿಗೆ ಗಂಭೀರ ಗಾಯಗಳಾಗಿತ್ತು. ಗಂಭೀರ ಗಾಯಾಳುಗಳನ್ನ ಹಾಸನದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ನವ್ಯಶ್ರೀ ಮಿನರಲ್ಸ್ನ ಮಾಲೀಕ ದೇವರಾಜು ಮತ್ತು ಅರ್ಜುನ್ ಜೊತೆಗೆ ಅಲ್ಲಿದ್ದಂತಹ 3 ಮೇಲೆ ಈಗಾಗಲೇ FIR ದಾಖಲಾಗಿದೆ. ದೂರನ್ನು ದಾಖಲು ಮಾಡಿ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ ಎನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ನಿನ್ನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ದಕ್ಷಿಣ ವಲಯ IG ಅವರು ಕೂಡ ಹಾಸನಕ್ಕೆ ಭೇಟಿ ನೀಡ್ತಾರೆ, ಘಟನಾ ಸ್ಥಳಕ್ಕೆ ಭೇಟಿ ನೀಡ್ತಾರೆ. ಆ ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡಿರುವಂಥದ್ದು. ಮೊನ್ನೆ ಅಂದರೆ ಕಳೆದ 2 ದಿನಗಳ ಹಿಂದೆ ಸುಮಾರು 11:30ರಿಂದ 12 ಗಂಟೆಯ ಸಂದರ್ಭದಲ್ಲಿ ಮಣ್ಣು ಕುಸಿತ ಆಗುತ್ತೆ. ಎಲ್ಲರನ್ನೂ ಕೂಡ ಆಸ್ಪತ್ರೆಗೆ ಸಾಗಿಸಲಾಗುತ್ತೆ. ಒಬ್ಬ ಮಾರ್ಗ ಮಧ್ಯೆ ಆಸ್ಪತ್ರೆಗೆ ಸಾಗಿಸುವಂತಹ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಸಾವನ್ನಪ್ತಾನೆ. ಆಗ ಆ ಸಾವಿನ ಮೃತ ಶರೀರವನ್ನು ಕೂಡ ತಮಿಳುನಾಡಿಗೆ ಅವನ ಸ್ವಗ್ರಾಮ ಏನಿದೆ ಅಲ್ಲಿಗೆ ರವಾನೆ ಮಾಡಲಾಗುತ್ತೆ. ಇದು ಯಾವ ಕಾರಣಕ್ಕೂ ಪೊಲೀಸರಿಗಾಗಲಿ ಇಲ್ಲಿ ಸ್ಥಳೀಯ ಜಿಲ್ಲಾಡಳಿತಕ್ಕಾಗಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗಾಗಲಿ ಯಾರಿಗೂ ಕೂಡ ಮಾಹಿತಿಯನ್ನು ಸುಮಾರು 12 ಗಂಟೆಗಳ ಕಾಲದವರೆಗೆ ಬಚ್ಚಿಟ್ಟಿರ್ತಾರೆ. ಯಾವಾಗ ವಿಚಾರ ಬೆಳಕಿಗೆ ಬರುತ್ತೆ, ಬೆಳಕಿಗೆ ಬಂದ ಸಂದರ್ಭದಲ್ಲಿ ಹಾಸನದ SP ಸ್ಥಳಕ್ಕೆ ಹೋಗ್ತಾರೆ, ಜಿಲ್ಲಾಧಿಕಾರಿಗಳು ಸತ್ಯಭಾಮ ಸ್ಥಳಕ್ಕೆ ಹೋಗ್ತಾರೆ. ಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥವ್ರಿಗೆ ಸಾಕಷ್ಟು ಕ್ಲಾಸ್ ತೆಗೆದುಕೊಳ್ಳುವಂಥದ್ದು. ಅಲ್ಲಿ ಏರು ಧ್ವನಿಯಲ್ಲಿ ಕೂಡ ನವ್ಯಶ್ರೀ ಮಾಲೀಕ ದೇವರಾಜಗೌಡ ಏನಿದ್ದಾನೆ ಆತ ಕೂಡ ಏರು ಧ್ವನಿಯಲ್ಲಿ ಮಾತನಾಡ್ತಾರೆ. ನಿಮಗೆ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಇಲ್ಲಿ ಯಾವುದೂ ಕೂಡ ಸಾವಾಗಿಲ್ಲ, ಜೊತೆಗೆ ಯಾರಿಗೂ ಏನಾಗಿಲ್ಲ, ಒಂದಿಷ್ಟು ಗಾಯಗಳಾಗಿದೆ, ಅವ್ರನ್ನ ಆಸ್ಪತ್ರೆಗೆ ಸೇರಿಸಿದ್ದೀವಿ ಅನ್ನುವ ಮುಖಾಂತರ ಒಂದು ರೀತಿ ಜಿಲ್ಲಾಡಳಿತಕ್ಕೆ ಏರು ಧ್ವನಿಯಾಗಿ ಮಾತನಾಡ್ತಾನೆ. ಹಾಗಾಗಿ ಆ ಸಂದರ್ಭದಲ್ಲಿ ಮತ್ತೆ ಸಾವಾಗಿರುವಂಥದ್ದು ತಡವಾಗಿ ಬೆಳಕಿಗೆ ಅಂದರೆ ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ನಂತರದಲ್ಲಿ ಒಂದಿಷ್ಟು ಇದಕ್ಕೆ ರಾಜಕೀಯವಾಗಿ ಹೇಗಾದರೂ ಮಾಡಿ ಆ ಮಾಲೀಕರೇನಿದ್ದಾರೆ ಮಾಲೀಕರನ್ನು FIRನಿಂದ ಕೈ ಬಿಡಿಸಬೇಕು ಅನ್ನುವ ಒತ್ತಡ ಸಾಕಷ್ಟು ಪೊಲೀಸರ ಮೇಲೆ, ಶಾಂತಿಗ್ರಾಮ ಪೊಲೀಸರ ಮೇಲೆ ಬೀಳುತ್ತೆ. ಆದರೆ ಪೊಲೀಸರು ಈ ವಿಚಾರದಲ್ಲಿ ಯಾವುದೇ ಒತ್ತಡಕ್ಕೆ ಮಣಿಯದೆ 5 ಜನರ ಮೇಲೆ ಈಗಾಗಲೇ FIR ಮಾಡಿರುವಂಥದ್ದು. A1 ಆರೋಪಿಯಾಗಿ ನವ್ಯಶ್ರೀಯ ಮಾಲೀಕ ದೇವರಾಜಗೌಡ ಏನಿದ್ದಾನೆ ಆತ ಮತ್ತು ಜೊತೆಗೆ ಆತನ ಮಗ ಅರ್ಜುನ್, ಜೊತೆಗೆ ಅಲ್ಲಿ ಕೆಲಸ ಮಾಡ್ತಿದ್ದಂತಹ ಮ್ಯಾನೇಜರ್ ಶ್ರೀಧರ್ ಆಗಿರ್ಬೋದು, ಪ್ರಕಾಶ್ ಆಗಿರ್ಬೋದು, ಮತ್ತೊಬ್ಬ ಆರೋಪಿ, ಒಟ್ಟು 5 ಜನರ ಮೇಲೆ ಈಗಾಗಲೇ FIR ದಾಖಲು ಮಾಡಿರುವಂಥದ್ದು. ಇದು ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಈ ರೀತಿಯಾದಂತಹ ಘಟನೆ ನಡೆದಿರುವಂಥದ್ದು. ಅದರಲ್ಲೂ ಈ ವಿಚಾರವನ್ನು ಏನೋ ತಪ್ಪನ್ನು ಮರೆಮಾಚಲಿಕ್ಕೆ ಸಾಕಷ್ಟು ತಪ್ಪುಗಳನ್ನ ಮಾಡಿದ್ದಾರೆ. ಹಾಗಾಗಿ ನಿನ್ನೆ ಕೂಡ IG ಅವರು ಸ್ಥಳಕ್ಕೆ ಭೇಟಿ ನೀಡ್ತಾರೆ, ಗಾಯಾಳು ವಿಚಾರಿಸ್ತಾರೆ. ಅವರು ಕೂಡ ಹೇಳಿರುವಂಥದ್ದು ಈ
ತನಿಖೆಯಲ್ಲಿ ಯಾರ್ದು ಲೋಪದೋಷವಾಗಿದೆ ಅವರ ಮೇಲೆ ಕ್ರಮವನ್ನು ಕೂಡ ಕೈಗೊಳ್ತೀವಿ, ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ ಅನ್ನುವ ಮಾಹಿತಿಯನ್ನು IG ಅವರು ಕೂಡ ಹೇಳಿರುವಂಥದ್ದು. ಈಗ ಶಾಂತಿಗ್ರಾಮ ಪೊಲೀಸ್ ಠಾಣೆಯಲ್ಲಿ ಇವರ 5 ಮೇಲೆ FIR ಆಗಿ ಇವರನ್ನ ಬಂಧಿಸುವಂತಹ ಕೆಲಸವನ್ನು ಮಾಡಿರುವಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮ ಡೀಟೇಲ್ಸ್ಗಾಗಿ.